ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 7 ಶ್ಲೋಕ 8 ಸಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿನಿರತಂ ಮುನಿಃ. ಅನುವಾದ. ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಸಂಕಲಿಸಿ ಪರಿಷ್ಕರಿಸಿದರು. ಅನಂತರ ಆ ವೇಳೆಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದ ತಮ್ಮ ಪುತ್ರ ಶ್ರೀ ಶುಕಮುನಿಗಳಿಗೆ ಅದನ್ನು ಬೋಧಿಸಿದರು. ಶ್ರೀಮದ್ ಭಾಗವತವು ಬ್ರಹ್ಮಸೂತ್ರಗಳನ್ನು ರಚಿಸಿದ ಇದೇ ಲೇಖಕರ ಸಹಜ ವ್ಯಾಖ್ಯಾನವಾಗಿದೆ. ಈ ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರವು ಈಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರುವವರಿಗಾಗಿ ರಚಿತವಾಗಿದೆ. ಯಾರೊಬ್ಬರೂ ತತ್ಕ್ಷಣ ವಿಷಯ ಶ್ರವಣ ಮಾತ್ರದಿಂದಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ತೊಡಗುವಂತೆ ಶ್ರೀಮದ್ ಭಾಗವತವನ್ನು ರಚಿಸಲಾಗಿದೆ. ಅದು ಪರಮಹಂಸರಿಗಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣವಾಗಿ ನಿರತರಾಗಿರುವವರ ಸಲುವಾಗಿ ಇದೆಯಾದರೂ ಲೌಕಿಕ ವ್ಯಕ್ತಿಗಳ ಹೃದಯಗಳ ಮೇಲೂ ಆಳವಾದ ಪ್ರಭಾವವನ್ನು ಬೀರಬಲ್ಲದು. ಲೌಕಿಕರು ಎಲ್ಲರೂ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿದ್ದಾರೆ. ಆದರೆ ಇಂತಹ ವ್ಯಕ್ತಿಗಳು ಈ ವೇದ ಸಾಹಿತ್ಯದಲ್ಲಿ ಲೌಕಿಕ ವ್ಯಾಧಿಗಳಿಗೆ ಪರಿಹಾರ ಕ್ರಮಗಳನ್ನು ಕಾಣಬಲ್ಲರು. ಶುಕಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಶುಕಮುನಿಗಳ ತಂದೆಯವರಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸಿದರು. ಶ್ರೀಮದ್ ಭಾಗವತದ ರಚನೆಯ ಕಾಲ ಕುರಿತಂತೆ ಲೌಕಿಕ ವಿದ್ವಾಂಸರಲ್ಲೇ ಕೆಲಮಟ್ಟಿನ ಭಿನ್ನಾಭಿಪ್ರಾಯಗಳಿವೆ. ಆದರೆ ಪರೀಕ್ಷಿತ ಮಹಾರಾಜನು ಅದೃಶ್ಯವಾಗುವ ಮುನ್ನ ಮತ್ತು ಭಗವಾನ್ ಶ್ರೀಕೃಷ್ಣನ ನಿರ್ಗಮನದ ತರುವಾಯ ಅದನ್ನು ರಚಿಸಲಾಗಿದೆ ಎಂಬುದು ಶ್ರೀಮದ್ ಭಾಗವತದ ಪಠ್ಯದಿಂದಲೇ ಖಚಿತವಾಗಿದೆ. ಪರೀಕ್ಷಿತ ಮಹಾರಾಜನು ಭಾರತ ವರ್ಷದ ದೊರೆಯಾಗಿ ಆಳ್ವಿಕೆ ನಡೆಸುತ್ತಿದ್ದಾಗಲೇ ಕಲಿಪುರುಷನನ್ನು ದಂಡಿಸಿದನು. ಅಪೌರುಷೇಯ ಧರ್ಮಗ್ರಂಥಗಳು ಮತ್ತು ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಕಲಿಯುಗದ 5,000 ವರ್ಷಗಳು ಕಳೆದಿವೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಕನಿಷ್ಠ 5,000 ವರ್ಷಗಳ ಹಿಂದೆ ರಚಿಸಲಾಗಿದೆ. ಮಹಾಭಾರತವನ್ನು ಶ್ರೀಮದ್ ಭಾಗವತಕ್ಕೂ ಮೊದಲು ರಚಿಸಲಾಯಿತು. ಪುರಾಣಗಳನ್ನು ಮಹಾಭಾರತಕ್ಕೂ ಮೊದಲು ಸಂಕಲಿಸಲಾಯಿತು. ಅದು ನಾನಾ ವೇದ ಸಾಹಿತ್ಯಗಳ ಸಂಕಲನದ ಕಾಲದ ಒಂದು ಅಂದಾಜು ಮಾತ್ರ. ನಾರದರ ಆದೇಶಾನುಸಾರ ಶ್ರೀಮದ್ ಭಾಗವತದ ವಿವರವಾದ ವರ್ಣನೆಗೆ ಮೊದಲು ಸಾರಾಂಶವನ್ನು ನೀಡಲಾಗಿದೆ. ಶ್ರೀಮದ್ ಭಾಗವತವು ನಿವೃತ್ತಿ ಮಾರ್ಗಪಥವನ್ನು ಅನುಸರಿಸಲು ವಿಧಿಸಲಾಗಿರುವ ಒಂದು ವಿಜ್ಞಾನ. ನಾರದರು ಪ್ರವೃತ್ತಿ ಮಾರ್ಗಪಥವನ್ನು ಖಂಡಿಸಿದರು. ಆ ಪಥವು ಎಲ್ಲ ಬದ್ಧಾತ್ಮರಿಗೆ ಸ್ವಾಭಾವಿಕವಾಗಿಯೇ ಒಲವಿನ ಮಾರ್ಗ. ಶ್ರೀಮದ್ ಭಾಗವತದ ವಸ್ತುವು ಮಾನವನ ಐಹಿಕ ವ್ಯಾಧಿಗಳಿಗೆ ಒಂದು ಚಿಕಿತ್ಸಾ ಕ್ರಮವಾಗಿದೆ ಅಥವಾ ಐಹಿಕ ಅಸ್ತಿತ್ವದ ಯಾತನೆಗಳ ಸಂಪೂರ್ಣ ನಿವಾರಣೆಯೇ ಆಗಿದೆ.